ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ರೈತರಿಗೂ ಒಂದು ಗುಡ್ ನ್ಯೂಸ್, ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಲೋನ್ ಅನ್ನ ಈಗ ಸರ್ಕಾರ ಮನ್ನಾ ಮಾಡಿದೆ. ಅಂದ್ರೆ ಸಾಲವನ್ನ ಮನ್ನಾ ಮಾಡಿದೆ. ಪ್ರಾಥಮಿಕ ಕೃಷಿಯಲ್ಲಿ ಯಾರು ರೈತರಾಗಿದ್ದೀರಿ ಅಂತ ರೈತರಿಗೆ ಗುಡ್ ನ್ಯೂಸ್. ಎಲ್ಲಾ ರೈತರ ಒಂದು ಸಾಲವನ್ನ ಸರ್ಕಾರ ಇದೀಗ ಮನ್ನಾ ಮಾಡಿದೆ. ಸೊ ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಯಾವ ಜಿಲ್ಲೆಗಳಿಗೆ ಒಂದು ಮನ್ನಾ ಆಗಿದೆ, ಎಷ್ಟು ರೂಪಾಯಿ ಮನ್ನಾ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೀವು ಕೂಡ ರೈತ ಬಾಂಧವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ನಾನು ಇದರಲ್ಲಿ ನಿಮ್ಗೆ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬರೋಣ. ಸೊ ಮೊದಲಿಗೆ ಎಷ್ಟೆಲ್ಲ ಸಾಲ ಮನ್ನಾ ಆಗಿದೆ, ಯಾವ ರೀತಿ ಯಾವ ಜಿಲ್ಲೆಗಳಿಗೆ ಆಗಿದೆ, ಎಷ್ಟು ಕೋಟಿ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಲ್ಲಿರುವ 31,000 ರೈತರ 232 ಕೋಟಿ ಸಾಲವನ್ನು ಯಾವ ರೈತರ ಎಷ್ಟು ಸಾಲವನ್ನು ಮನ್ನಾ ಆಗಲಿದೆ, ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ರಾಜ್ಯ ಸರ್ಕಾರ 2017 ಹಾಗೂ 2018ರಲ್ಲಿ ಘೋಷಿಸಿದ್ದ ಕೃಷಿ ಸಾಲ ಮನ್ನಾದ ಪ್ರಯೋಜನ 31,000 ರೈತರಿಗೂ ಹೆಚ್ಚು ಇನ್ನೂ ಸಿಕ್ಕಿಲ್ಲ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಎಸ್ ರವಿ, ಬಿಜೆಪಿಯ ಸುನಿಲ್ ವಲ್ಯಾಪುರೆ ಅವರ ಪ್ರಶ್ನೆಗೆ ಉತ್ತರಿಸಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ನೀಡಲಾಗಿದ್ದ 50,000 ಸಾಲ ಮನ್ನಾ ಪ್ರಯೋಜನವನ್ನು 21.57 ಲಕ್ಷ ರೈತರು 2018ರಲ್ಲಿ ಘೋಷಿಸಿದ್ದ 1 ಲಕ್ಷ ಸಾಲ ಮನ್ನಾ ಪ್ರಯೋಜನವನ್ನು 17.37 ಲಕ್ಷ ರೈತರು ಪಡೆದುಕೊಂಡಿದ್ದರು. 2 ಸಾಲ ಮನ್ನಾಕ್ಕಾಗಿ ಸರ್ಕಾರ ಕ್ರಮವಾಗಿ 7,662.26 ಕೋಟಿ ಹಾಗೂ 7,987.47 ಕೋಟಿ ಬಿಡುಗಡೆ ಮಾಡಿತ್ತು ಎಂದರು. ಇನ್ನು ತಾಂತ್ರಿಕ ಕಾರಣಗಳಿಂದ 31,000 ರೈತರಿಗೆ ಸೌಲಭ್ಯ ಸಿಕ್ಕಿಲ್ಲ. ಅವರಿಗೆ ಸಿಗಬೇಕಿರುವ ಮೊತ್ತ 167.51 ಕೋಟಿ. ಅರ್ಹತೆ ಗುರುತಿಸಲು ಬಾಕಿ ಇರುವ ರೈತರು ಬಾಬು 64.49 ಕೋಟಿ ಸೇರಿ ಒಟ್ಟು 232 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಎಲ್ಲರೂ ಪ್ರಯೋಜನ ದೊರಕಲಿದೆ ಎಂದು ಹೇಳಿದ್ದರು. ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀವು ಗೂಗಲಲ್ಲಿ ಹೋಗಿ ಅಲ್ಲಿ ನೀವು ಪರಿಹಾರ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಅದು ಓಪನ್ ಆದಮೇಲೆ ಇಲ್ಲಿ ನಿಮಗೆ ಕಂದಾಯ ಇಲಾಖೆ ಅಂತ ಬರುತ್ತೆ. ಸೊ ಕಂದಾಯ ಇಲಾಖೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಾಥಮಿಕ ಬ್ಯಾಂಕುಗಳ ವರದಿ, ಸಾಲ ವರದಿ ಅಂತ, ಮನ್ನಾ ವರದಿ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಆಗಿರ್ಬೋದು ಅಥವಾ ಶಾಖೆ ಆಗಿರ್ಬೋದು ಅಥವಾ ಯಾವ ರೈತರಿದ್ದೀರಾ ಅವರು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ನಿಮ್ದು ಯಾವುದು, ಬೆಂಗಳೂರು ಗ್ರಾಮಾಂತರನ, ಬೆಂಗಳೂರು ಘನ, ಯಾವ ಡಿಸ್ಟಿಕ್ಕು ಅಂತ ನೀವು ಹಾಕಿದ್ರೆ ನಿಮಗಿಲ್ಲಿ ತೋರಿಸುತ್ತೆ. ಸೊ ನಾನಿಲ್ಲಿ ಬೆಂಗಳೂರು ನಗರ ಅಂತ ಮಾಡಿದೆ. ಸೊ ಆಮೇಲೆ ನಿಮ್ಮ ತಾಲೂಕು ಯಾವುದು, ಸೊ ಇಲ್ಲಿ ದೇವನಹಳ್ಳಿ ಹಾಕಿದ್ದೀನಿ. ಸೊ ಆನಂತರ ನಿಮ್ಮ ಡಿಸ್ಟಿಕ್ಕು, ತಾಲೂಕು ಎಲ್ಲವೂ ನೀವು ಸರಿಯಾಗಿ ಒಂದು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಅಡ್ರೆಸ್ ಯಾವುದಿರುತ್ತೆ ಅದೆಲ್ಲ. ಸೊ ಈಗ ನಾನೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಸೆಲೆಕ್ಟ್ ಮಾಡಿ ಸಲ್ಲಿಸಿ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ನೀವು ಲಿಸ್ಟ್ ಬರ್ತಾ ಇದೆ. ಸೊ ಈ ರೀತಿ ಲಿಸ್ಟ್ ಓಪನ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ರೈತರದ್ದು ಸಾಲ ಮನ್ನಾ ಆಗಿದೆಯಾ ಇಲ್ಲ ಅಂತ. ಹಾಗೆಯೇ ನಿಮ್ಮದು ಒಬ್ಬೊಬ್ಬರದೇ ನೀವು ಬ್ಯಾಂಕ್ ಶಾಖೆ ಮೂಲಕನೂ ಹಾಗೆಯೇ ನೀವು ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಸಂಖ್ಯೆಯನ್ನು ನೋಂದಾವಣೆ ಮಾಡಿ, ಸೊ ನಿಮ್ಮ ಯಾವ ಬ್ಯಾಂಕ್ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸಹಿತ ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ಎಷ್ಟು ಮನ್ನಾ ಆಗಿದೆ, ಯಾವ ಬ್ಯಾಂಕಲ್ಲಿ ಮನ್ನಾ ಆಗಿದೆ, ಆನಂತರ ಎಷ್ಟು ಏನೋ ಸಾಲ ಮನ್ನಾ ಆಗಿದೆ, ಯಾವ ವರ್ಷದಲ್ಲಿ ಮನ್ನಾ ಆಗಿದೆ ಅಂತ ಕೂಡ ಎಲ್ಲವೂ ನಿಮಗೆ ತೋರಿಸುತ್ತೆ, ಬ್ಯಾಂಕ್ ವೈಸ್ ತೋರಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ.